ಅದೇ ಉಪಯೋಗ. ಅಲ್ಲ, ಜಾಲಿ ಮಾಡ್ಬೋದು. ಇವಾಗ ಮಾಡಕ್ಕಾಗಲ್ವಾ ಕ್ಯಾಲೆಂಡರ್? ಮಾಡ್ಬೋದು. ಸಂಡೇ ಎಲ್ಲ ಮನೇಲಿ ಬಿಡಲ್ಲ, ಸಂಡೇ ಸಾಟರ್ಡೆ ಎಲ್ಲ ಮನೇಲಿ ಬಿಡಲ್ಲ, ಸಂಡೇ ಮನೇಲಿ ಬಿಡೋದೇ ಇಲ್ಲ. ಸೊ ಅದಕ್ಕೆ ನೀವು ಕಾಲೇಜಿಗೆ ಬಂದಾಗಲೂ ಕಾಲೇಜ್ಗೆ ಹೋಗದೆ ಜಾಲಿ ಮಾಡಿ? ಹಂಗೇನಿಲ್ಲ ರೀ, ಜಾಲಿ ಮಾಡ್ಬೇಕಾದ್ರೆ ಜಾಲಿ ಮಾಡ್ತಾರೆ. ಒಟ್ಟಲ್ಲಿ ಕ್ಯಾಲೆಂಡರ್ ಇಲ್ಲದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಾ? ಕ್ಯಾಲೆಂಡರ್ ಅನ್ನೋದು ಇಲ್ಲದೆ ಇದ್ದಿದ್ರೆ ಬೆಳಗಿನ ಸಾಯಂಕಾಲದವರು ತಿನ್ನು ಮಲ್ಗೋ. ಕ್ಯಾಲೆಂಡರ್ ಇಲ್ಲದೆ ಹೋಗಿದ್ರೆ ಇವ್ರು ಅದೇ ಮಾಡ್ತಿದ್ದು, ಬೆಳಗಿನ ಸಾಯಂಕಾಲ ತನಕ ತಿನ್ನು ಮಲಗು ತಿನ್ನು ಮಲಗು. ಕ್ಯಾಲೆಂಡರ್ ಇದ್ರೆ ಡೇಟ್ ಟು ಟೈಮ್ ಎಲ್ಲ ನೋಡ್ತಾ ಇರ್ಬೇಕಲ್ಲ. ನಮ್ಮಮ್ಮ ಡೇಟ್ ನೋಡ್ತಿರ್ತಾರಲ್ಲ, ಡೇಟ್ ಈ ಪ್ರೋಗ್ರಾಮ್ ಇದೆ, ಎದೋಳು ಇದ್ ಮಾಡು ಅದ್ ಮಾಡು ಅಂತಿರ್ತಾರೆ. ಸೊ ತಿನ್ನೋದಕ್ಕೂ ಏನ್ ಸಂಬಂಧ? ರಜಾ, ಐ ಮೀನ್ ಕ್ಯಾಲೆಂಡರ್ ಇಲ್ಲ ಅಂದ್ರೆ ಎವ್ರಿ ಡೇ ಇಸ್ ಹಾಲಿಡೇ ಅಲ್ವಾ? ಸೊ ಎವ್ರಿ ಡೇ ಮಜಾ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ಬೋದು. ಅದಕ್ಕೆ ಹೇಳ್ತೀರಾ ಕ್ಯಾಲೆಂಡರ್ ಇಲ್ಲ ಅಂದ್ರೆ ಎವ್ರಿ ಡೇ ಸಾಲಿಡೇ ಅಂತ? ಎವ್ರಿ ಡೇ ವರ್ಕಿಂಗ್ ಡೇನೇ ಆಗಿರ್ಬೋದಲ್ಲ? ಕ್ಯಾಲೆಂಡರ್ ಇಲ್ಲ ಅಂದ್ರೆ ಯಾರು ಗೊತ್ತಿರುತ್ತೆ ಯಾವಾಗ ವರ್ಕ್ ಹೋಗ್ಬೇಕು, ಯಾವಾಗ ಗೊತ್ತಾಗುತ್ತಾ? ರಜಾ ಕ್ಯಾಲೆಂಡ್ರೇ ಇಲ್ಲ ಅಂದ್ಮೇಲೆ ನಾವ್ ಯಾವಾಗ ಹಾಲಿಡೇ ತಗೊಂಡ್ರು ನಮ್ ಇಷ್ಟ. ಅದು ಯಾವ ಡೇಗೆ ಗೊತ್ತಿಲ್ಲ, ಇವ್ರ ಇಷ್ಟ. ಅದು ಕ್ಯಾಲೆಂಡರ್ ಇಲ್ಲ ಅಂದಿದ್ರೆ ನಾನೇ ಕ್ಯಾಲೆಂಡರ್ ಮಾಡ್ತಾ ಇದ್ದೆ. ಇವರೇ ಮಾಡ್ತಿದ್ರು, ತಯಾರಿಸ್ತಿದ್ರು ಕ್ಯಾಲೆಂಡರ್ನ. ಹೆಂಗ್ ಮಾಡ್ತಿದ್ರಿ? 3 ದಿನ ವರ್ಕಿಂಗು, ಇನ್ ಮಿಕ್ಕಿದ ದಿನ ಹಾಲಿಡೇ. 3 ದಿನ ವರ್ಕಿಂಗ್, ಮಿಕ್ಕಿದ ದಿನ ಎಲ್ಲ ಹಾಲಿಡೇ ಅಷ್ಟೇ. ಎಷ್ಟು ದಿನಕ್ಕೊಂದೊಂದು ಬ್ಯಾಚ್ ಮಾಡ್ತಿದ್ರಿ? ಕ್ಯಾಲೆಂಡರ್ ಮಾಡಾದ್ಮೇಲೆ ಹೇಳ್ತೀನಿ. ಕ್ಯಾಲೆಂಡರ್ ಮಾಡಾದ್ಮೇಲೆ ಹೇಳ್ತಾರೆ. ಇವರೇ ಕ್ಯಾಲೆಂಡರ್ ಮಾಡಿ ರೆಡಿ ಮಾಡ್ತಾರೆ, ಬರ್ದು ಪೆನ್ಸಿಲ್ ಅಲ್ಲಿ. ಹುಡುಗ ಹುಡುಗಿರ್ ಲವ್ ಮಾಡ್ತಿರ್ತಾರೆ ಅಲ್ವಾ? ಇಷ್ಟ ಹುಡ್ರು ಅವರು ಕೇಳ್ತಿದ್ದಂಗೆ. ಹುಡುಗ ಹುಡುಗಿರ್ ಲವ್ ಮಾಡ್ತಿರ್ತಾರೆ. ಲವ್ ಮಾಡೋ ತನಕ ಒಂದ್ ಸ್ವಲ್ಪ ವರ್ಷ ಚೆನ್ನಾಗಿರ್ತಾರೆ. ಆಮೇಲೆ ಮದುವೆ ಆಗೋ ಟೈಮ್ ಬಂದಾಗ ಇಬ್ರು ಅವ್ರವ್ರ ಪಾಡ್ಗೆ ಅವ್ರು ಮದುವೆ ಆಗಿ ಹೋಗ್ಬಿಡ್ತಾರಲ್ಲ. ಏನಕ್ಕೆ? ಬೇರೆ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಟ್ ಅದು ಡೀಟೇಲ್ ಆಗಿ ನನ್ಗೆ ಗೊತ್ತಿಲ್ಲ. ನೀವ್ ಆತರ ಎಷ್ಟು ಲವ್ ಮಾಡಿ? ಇಲ್ಲ, ಅವ್ರು ಯಾರನ್ನೂ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ. ನೀವು ನಾಚ್ಕೋತಾ ಇರೋದು ನೋಡಿದ್ರೆ ನಾಚಿಕೆ ಅಲ್ಲ, ನಾಚಿಕೆ ಅಲ್ಲ. ಅವ್ರ ನಾಚಿಕೆನೇ ಇಲ್ಲ ಅವ್ರಿಗೆ. ನನ್ಗೂ ಸ್ವಲ್ಪ ಕನ್ನಡ ಗೊತ್ತಿದೆ. ಗೊತ್ತಿಲ್ಲ ಇವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಇದ್ರೆ ತಾನೇ ಆನ್ಸರ್ ಮಾಡಕ್ಕಾಗುತ್ತೆ. ಸ್ಟಿಲ್ ಐ ಆಮ್ ಅ ಸ್ಟೂಡೆಂಟ್, ರೈಟ್? ಅದಕ್ಕೆ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಲೈಫ್ ಪಾರ್ಟ್ನರ್ ಸೂಟ್ ಆಗಿಲ್ಲ ಅಂತ ಅನ್ಸ್ಬೋದು, ಅದಕ್ಕೆ ಬೇರೆಯವ್ರನ್ನ ಮದುವೆ. ವರ್ಷ ಇಡೀ ಹೆಂಗಿರ್ತಾರೆ ಮೀನ್ ಫುಲ್ ಲೈಫ್ ಇರಕ್ ಆಗಲ್ವಲ್ಲ, ಅದಕ್ಕೆ ಈ ತರ ಮಾಡಿರ್ತಾರೆ. ಬೇರೆ ಬೇರೆ ಆಗ ಅವ್ರವ್ರ ಪಾಡ್ಗೆ ಅವ್ರವ್ರು ಹೋಗ್ಬಿಡ್ತಾರೆ ಅಷ್ಟೇ. ಇನ್ನೆಷ್ಟು ವರ್ಷ ಬದುಕ್ತೀರಾ? ನಮ್ಮ ಏಜ್ 65 ಬದುಕ. ನಾವೇ ಹೇಳ್ತೇವೆ, ಇವ್ರು ಹೇಳ್ಕೊಡ್ತಾ ಇದಾರೆ. ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಲ್ಲ, ಅದಕ್ಕೆ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಫೆಡ್ ಅಪ್ ಆಗಿರುತ್ತೆ. ಲೈಕ್ ಅವ್ನ್ಗೆ ಇವ್ಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ಇಷ್ಟ ಆಗಿರಲ್ಲ, ಅದಕ್ಕೆ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಾರೆ. ಎಷ್ಟು ನೋಡಿದಿರ ಈ ತರ? ನೋಡಿದ್ದಲ್ಲ, ಜಸ್ಟ್ ನಾಲೆಜ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬಹುದು. ಇನ್ನೊಂದೇನಂದ್ರೆ ಏನವ್ರಿಗೆ ಬೋರ್ ಆದ್ರೂ ಬಿಟ್ಟೋಗ್ಬಹುದು. ಮೇ ಬಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇರಲ್ವೇ, ಡೌಟ್ ಪಡೋದು, ಇಲ್ಲ ಅವ್ನ್ ಇವಳ ಡೌಟ್ ಪಡೋದು. ಇಟ್ಸ್ ಕಾಮನ್ ಥಿಂಗ್ ಅದು. ಆಮೇಲೆ ಮೇನ್ ಏನಾದ್ರು ಅವ್ರೇನಾದ್ರು ಅಕ್ಸೆಪ್ಟ್ ಆಗಿ ಮದ್ವೆ ಆಗ್ಬೇಕು ಅಂತ ಇದ್ರು ಪೇರೆಂಟ್ಸ್ ಅಫ್ಕೋರ್ಸ್ ಅಪೋಸ್ ಮಾಡ್ತಾರೆ. ಎಲ್ಲಾ ಪೇರೆಂಟ್ಸ್ ಏನೋ ನನ್ನ ಮಗಳು ಲವ್ ಮಾಡಲು ಅವ್ನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಎಲ್ಲಾರ್ದು ಬ್ರಾಡ್ ಮೈಂಡೆಡ್ ಯಾರ್ದು ಇಲ್ಲ, ಎಲ್ಲಾರ್ದು ನ್ಯಾರೋ ಮೈಂಡೆಡ್ ಇರುತ್ತೆ. ಐ ಥಿಂಕ್ 1 or 2 ಅಷ್ಟೇ. ಎಷ್ಟು ಮಾಡಿದ್ದೀರಾ? ನಾವು ಮಾಡಿಲ್ಲ. ಅಲ್ಲಿ ಬಿದ್ದಿರೋ ಬೆಳ್ಳಿ ರೂಪಾಯಿ ನಿಂದ ಇಲ್ಲ ನಂದ? ಎಲ್ಲಿದೆ? ಅಯ್ಯೋ ಕೆಪ್ರ ನನ್ನ ಮಗನೇ, ನನ್ನ ಹತ್ರ ಬಿದ್ದ ಮೇಲೆ ನಂದೇ ಅಲ್ವೇ? ಎಲ್ಲಿದೆ? ತಿರ್ಗು